ಮೇಡಮ್ ಹೇಳ್ತಾ ಇದ್ರು ಆಗಲೇ, ಅದು ಚರ್ಚೆ ಬೇರೆ ಕಡೆ ಹೋಯಿತು. ತೇಜಸ್ವಿನಿ ಮೇಡಮ್ ಯಾಕೆ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಗೆ ಬಾಂಧವ್ಯ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಅನ್ನೋದ ಮಾತನ್ನು ಹೇಳ್ತಾ ಇದ್ರಿ. ರಂಗನಾಥ್, ಕೋಲ್ಡ್ ವಾರ್ ಟೈಮಲ್ಲಿ ಶೀತಲ ಸಮರ ಏನು ನಡೆದಿತ್ತು ಎರಡು ದೊಡ್ಡಣ್ಣಗಳ ನಡುವೆ, ರಷ್ಯಾ ಮತ್ತು ಅಮೆರಿಕ, USA ಆ್ಯಂಡ್ USSR ಒಕ್ಕೂಟ, ಆ ಸಂದರ್ಭದಲ್ಲಿ ಅಲಿಪ್ತ ರಾಷ್ಟ್ರಗಳು ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳ ಚುಕ್ಕಾಣಿಯನ್ನು ನೇತೃತ್ವವನ್ನು ವಹಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು, ಭಾರತ. ಹಾಗಾಗಿ ಭಾರತ ಇವತ್ತು ಅತಿ ದೊಡ್ಡ ಡೆಮೋಕ್ರೆಟಿಕ್ ನೇಷನ್. ನಮ್ಮ ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಒಂದು ಕಡೆ ಚೀನಾ, ಏನು ಒಂದು ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂಥ ಪ್ರಜಾಪ್ರಭುತ್ವವನ್ನೇ ಕಾಣದಂಥ ಚೀನಾ ದೇಶ ಇಡೀ ಜಗತ್ತಿಗೆ ಒಂದು ದೊಡ್ಡ ಸವಾಲಾಗಿರುವಂಥ ಸಂದರ್ಭದಲ್ಲಿ ಭಾರತದ ಅಸ್ತಿತ್ವ, ಭಾರತದ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಮೊದಲು ಭಾರತದ ಲುಕ್ ವೆಸ್ಟ್ ಪಾಲಿಸಿ, ಪಾಶ್ಚಿಮಾತ್ಯ ದೇಶಗಳ ಜೊತೆಗಿನ ಒಂದು ಪರವಾದಂಥ ಒಂದು ವಿದೇಶಾಂಗ ನೀತಿಯಿಂದ ಲುಕ್ ಈಸ್ಟ್ ಪಾಲಿಸಿಗೆ ಇವತ್ತು ಬದಲಾವಣೆ ಆಗಿದೆ. ಇದೊಂದು ಗುಡ್ ಗೆಸ್ಚರ್. ಯಾಕಂದರೆ ಭೂತಾನ್ ನಮ್ಮ ಮತ್ತು ಚೀನಾ ದೇಶದ ಒಂದು ನಡುವೆ ಇರತಕ್ಕಂಥ ಅತ್ಯಂತ ಸೂಕ್ಷ್ಮ ರಾಜಕೀಯವಾಗಿ ಬಹಳ ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥ ಭೂತಾನಿಂದ ನಮ್ಮ ಕಲ್ಚರಲಿ ಕೂಡ ವಿ ಆರ್ ಸೋ ಮಚ್ ಕನೆಕ್ಟೆಡ್, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ. ಮತ್ತು ಶ್ರೀಲಂಕಾ, ಯಾಕಂದರೆ ಚೀನಾ ದೇಶ ನಮ್ಮನ್ನು ಒಂದು ಯಾವುದೇ ರೀತಿಯಲ್ಲಿ ಸವಾಲೊಡ್ಲಿಕ್ಕಿರ್ತಕ್ಕಂಥ ಒಂದು ಏನು ಮಹಾಸಾಗರದಲ್ಲಿರ್ತಕ್ಕಂಥ ಶ್ರೀಲಂಕಾ ಕೂಡ ಬಹಳ ಮುಖ್ಯ ಆಗುತ್ತೆ. ಮಾಲ್ಡೀವ್ಸ್ ಸಣ್ಣ ಸಣ್ಣ ದೇಶ ಇರ್ಬೋದು, ನಮ್ಮ ಶತ್ರುಗಳು ಆ ದೇಶಗಳನ್ನ, ಆ ನೆಲವನ್ನ ದುರುಪಯೋಗ ಮಾಡಿ ಭಾರತಕ್ಕೆ ಒಡ್ಡಬಹುದಾದಂತಹ ಯಾವುದೇ ಯತ್ನಗಳನ್ನು ವಿಫಲಗೊಳಿಸಲಿಕ್ಕೆ ಈ ರಾಜತಾಂತ್ರಿಕ ಸಂಬಂಧಗಳು ಬಹಳ ಮುಖ್ಯ ಆಗತ್ತೆ. ಬಾಂಗ್ಲಾದೇಶ ಒಂದು ಬಹಳ ವೆರಿ ಗುಡ್ ಪಾರ್ಟ್ನರ್ ನಮಗೆ. ಹಾಗಾಗಿ ಈ ಸಮಾರಂಭಕ್ಕೆ ಅವ್ರನ್ನೆಲ್ಲ ಕರೆದಿರ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಸೂಚನೆ. ಭಾರತದ ಹಿತದೃಷ್ಟಿಯಿಂದ ಅದು ಈ ರೀತಿ ಸಂಬಂಧಗಳು ಮುಂದುವರಿಬೇಕು. ಮತ್ತು ವಿಶೇಷವಾಗಿ ನೇಪಾಳ್, ಯಾಕಂದ್ರೆ ಮಾವೋಯಿಸ್ಟ್ ಸ್ಟ್ರಗಲ್ ಅನ್ನ ಮಾಡಿದಂಥವರು, ಕಮ್ಯುನಿಸಂ ಮಾವೋಯಿಸ್ಟ್ ತೀವ್ರವಾದಿಗಳ ಹತ್ರ ಇದ್ದಂಥವ್ರು. ಭಾರತದ 20% ನಕ್ಸಲಿಸಂ ಇದರಿಂದ ಪೀಡಿತವಾಗಿದ್ದಂಥ ಸಂದರ್ಭದಲ್ಲಿ, ಇಂಟರ್ನಲ್ ಒಂದು ಏನು ಇನ್ಸೆಕ್ಯೂರಿಟೀಸ್ ಇದ್ದಂಥ ಸಂದರ್ಭದಲ್ಲಿ ನೇಪಾಳವನ್ನು ಕೂಡ ನಾವು ವಿಶ್ವಾಸಕ್ಕೆ ತಗೊಂಡು ರಾಜತಾಂತ್ರಿಕ ಸಂಬಂಧವನ್ನು ಗಟ್ಟಿ ಮಾಡಿದ್ರೆ ಭಾರತದ ಹಿತಕ್ಕೆ ಪೂರಕ ಆಗತ್ತೆ. ಅದರಿಂದ ಇಂಥದ್ದು ಮಾಡೋದು ಒಳ್ಳೆಯದು ಅಂತ. ನೀವು ಸಂಶೋಧನಾ ವಿದ್ಯಾರ್ಥಿ, ನೀವು ಗೊತ್ತು, ನೀವು ಬಿಟ್ಟರೆ ಗಂಟೆಗಟ್ಟಲೆ ಮಾತಾಡ್ತೀರಿ ಅಂತ. ರಾಜ್ಯದ ನಾಯಕರು ನೋಡ್ತಾ ಇದೀವಿ. HD ಕುಮಾರಸ್ವಾಮಿ ನೋಡಿ, ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ರಾಜಕಾರಣದ ಚಕ್ರ ಹೆಂಗೆ ಬೇಕಾದರೂ ತಿರುಗತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಎಲ್ಲೋ ಒಂದು ಕಡೆಗೆ ಏನಂದರೆ ಪದೇ ಪದೇ ಕೈ ಕೊಡ್ತಿದ್ದಂಥ ಆರೋಗ್ಯ, ಇದೆಲ್ಲದರ ಜೊತೆಗೆ ಏನಂದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಸೋತಂಥ ಮಗ ಯಡಿಯೂರಪ್ಪನವರು ಕೂಡ ನಾವು ನೋಡ್ತಾ ಇದ್ದೀವಿ. ಮೊದಲ ಸಾಲಿನಲ್ಲಿ ಕೂತಿರುವಂಥ ಯಡಿಯೂರಪ್ಪ ಜೊತೆಗೆ ಅಜಿತ್ ಪವಾರ್ ಪಕ್ಕದಲ್ಲೇ ಕೂತಿರುವಂಥ ಶಿಂಧೆ, ಶಿವಸೇನೆಯ ಶಿಂಧೆ ಬಣದ ನಾಯಕ ಮುಖ್ಯಮಂತ್ರಿ ಶಿಂಧೆಯವರು ಕೂತ್ಕೊಂಡಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸ್ಥಿತಿಗತಿಗಳ ರಾಜಕಾರಣದಲ್ಲಿ ಹೆಂಗೆ ಬದಲಾಗುತ್ತೆ ಅಂತ. ದಿಗ್ಗಜ ನಾಯಕರನ್ನು ನೋಡ್ತಾ ಇದ್ದೀವಿ ನಾವು. ಒಂದು ಕಡೆಗೆ ಕೇಂದ್ರದ ಗೃಹ ಸಚಿವರಾಗಿ ಕೆಲಸ ನಿರ್ವಹಿಸಿರುವಂಥ, ಜೊತೆಗೆ ಮೋದಿ ಏನು ಯೋಚನೆ ಮಾಡ್ತಾರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಅಮಿತ್ ಶಾ, ಈ ಕಡೆ ಪಕ್ಕದಲ್ಲಿ ದೇಶದ ರಕ್ಷಣಾ ವ್ಯವಸ್ಥೆಗೆ ಒಂದು ವಿಶೇಷವಾದಂಥ ಒಂದು ಶಕ್ತಿ ಕೊಟ್ಟಂಥ ರಾಜನಾಥ್ ಸಿಂಗ್, ಗಣ್ಯಾತಿ ಗಣ್ಯರು ಇವತ್ತು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಗೋ ಮಧುಸೂದನ್ ಮಾತಾಡಬೇಕು ಅಂತಾರೆ. ಗೋ ಮಧುಸೂದನ್, ಮುಂದುವರಿಸಿ. ಯಾಕೋ ಕಾಂಗ್ರೆಸ್ನವ್ರಿಗೆ ಬಹುಶಃ ನಾವು ಚೈನಾನವರೊಬ್ಬರನ್ನ ಕರೆದಿಲ್ಲ ಅಂತ ಅನ್ನೋದ್ರ ಬಗ್ಗೆ ಎಲ್ಲೋ ಒಂದಷ್ಟು ದುಃಖ ಇರಬೇಕು ಅಂತ ಅನಿಸುತ್ತೆ. ಪಾಕಿಸ್ತಾನವನ್ನು ನಾವು ಕರೆದಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ದುಃಖ ಇರಬೇಕು ಅಂತ ಅನಿಸುತ್ತೆ. ಅದನ್ನು ಅವ್ರು ಹೇಳ್ಕೊಳಕ್ಕಾಗಲ್ಲ, ಒದ್ದಾಡ್ತಾ ಇದ್ದಾರೆ. ಇರಲಿ ಪಾಪ, ಅವ್ರ ಬಗ್ಗೆ ಅಯ್ಯೋ ಪಾಪ ಅಂತ ಅನಿಸಿದ್ರು ಸಹ ಯಾರನ್ನ ಕರಿಬೇಕು ಅಂತ ಹೇಳಿ ಭಾಳ ನಿರ್ದಿಷ್ಟವಾದಂಥ ಚಿಂತನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನೆರೆ ಹೊರೆಯಾಗಬಾರದು ಅಂತ ಹೇಳಿ. ನಮಗೆ ಒಳ್ಳೆ ಮಾತು, ನೆರೆಯಾಗೇ ಇರಬೇಕೆ, ನೆರೆ ಹೊರೆಯಾಗಬಾರದು ಅಂತ ಹೇಳಿ. ಸೊ ಹಂಗೆ ಯಾವ ದೃಷ್ಟಿಯಿಂದ ಹೇಳ್ತಿದ್ದೀರಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಕೆಳಗಡೆ ಇಳಿಸ್ಬೇಕಾಗತ್ತೆ. ಅಲ್ಲಲ್ಲ, ನೀವು ನನ್ನ ವ್ಯಾಖ್ಯಾನವನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ಅಲ್ಲಲ್ಲ, ಚೀನಾ ಬಗ್ಗೆ, ಚೀನಾವನ್ನ ಅನೇಕ ದಶಕಗಳ ಕಾಲ ಹೆದರ್ಸಿರೋದು ಕಾಂಗ್ರೆಸ್ ಪಾರ್ಟಿ. ತಾವು ಅಧಿಕಾರಕ್ಕೆ ಬಂದಿರೋದು ಇತ್ತೀಚೆಗೆ. ಆಮೇಲೆ ನಿಮ್ಮ ನಿಲುವುಗಳು ಕೂಡ ಇವತ್ತಿಗೂ ಸ್ಪಷ್ಟತೆ ಇಲ್ಲ. ಬಾರ್ಡರ್ ಅತಿಕ್ರಮಣ ಆಗಿರೋದ್ರ ಬಗ್ಗೆ ನೀವು ಒಪ್ಕೊಳ್ಳೋದಿಲ್ಲ. ಯಾಕೆ ಹಿನ್ನಡೆ ಆಗಿದೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ಅಲ್ಲಲ್ಲ, ನೀವು ಆ ರೀತಿ ಆರೋಪಗಳನ್ನ ಮಾಡ್ಬೇಕು. ನಿರಾಧಾರ, ತಮ್ಮ ಆರೋಪಗಳು ನಿರಾಧಾರ ಆಗಿದೆ. ಚೀನಾ
ಚೀನಾ ಇಸ್ ಎ ರಿಯಾಲಿಟಿ. ಅಲ್ಲ, ನಿರಾಧಾರ ಅಲ್ಲ, ಎಲ್ಲರೂ ಮಾಡಿದ್ದಾರೆ. ಕಾಂಗ್ರೆಸ್ನ ಆಡಳಿತದಲ್ಲಿ ನೀವೇ ಪಾಕಿಸ್ತಾನ ಒಪ್ಕೊಂಡಿದ್ದೀರಿ. ಮತ್ತು ನೀವೇ ಚೀನಾವನ್ನ ಒಪ್ಕೊಂಡಿದ್ದೀರಿ. ಸದೃಢವಾಗಿ ಏನ್ ಮಾಡ್ತಾ ಇದ್ದೀರಿ ಹಿಮ್ಮೆಟ್ಟಿಸಿ ದೇಶವನ್ನ ಕಾಪಾಡಿರ್ತಕ್ಕಂಥ ಇತಿಹಾಸ ಕಾಂಗ್ರೆಸ್ ಜೊತೆಗಿದೆ. ಮೇಡಮ್ ಒಂದು ನಿಮಿಷ, ರಾಷ್ಟ್ರಪತಿ ಭವನದಿಂದ ನಾವು ನೇರ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ. ಒಂದ್ ನಿಮಿಷ ಗೋಮಸೂದನ್ ಬಹಳ ಉತ್ಸಾಹದಲ್ಲಿದ್ದೀರಿ, ನನಗೆ ಗೊತ್ತಿದೆ. ನೆರೆ ಹೊರೆ ಅಂತ ಹೇಳಿದ್ರಿ ನೋಡಿ, ಪಾಪ ನಿಮ್ಮ ಕೂದಲು ನೆರೆ ಆಗಿದೆ. ನೆರೆ ಬಂದಂಥ ಸಂದರ್ಭದಲ್ಲಿ ನೀವು ಹೊರೆ ಆಗಿಬಿಟ್ರಿ ಪಕ್ಷಕ್ಕೆ. ಪಾಪ ನೋಡಿ, ನಿಮ್ಮನ್ನು ಕೂಡ ಪಕ್ಷದವರು ದೂರ ಇಟ್ಟಿದ್ದಾರೆ. ನಮಗೆ ಬೇಸರ ಇದೆ, ಯಾಕಂದರೆ ಗೋಮಸೂದನ್ ಒಂದು ಲೆಕ್ಕದಲ್ಲಿ ಏನಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಪಕ್ಷವನ್ನು ಸಮರ್ಥಿಸಿಕೊಂಡಂಥ ವ್ಯಕ್ತಿ. ಇವತ್ತು ನೋಡಿ ಪಾಪ ನಿಮ್ಮ ಸ್ಥಿತಿ ಹೆಂಗಾಗಿದೆ ಅಂತ. ಯಡಿಯೂರಪ್ಪನವ್ರ ಸ್ಥಿತಿ ಬಗ್ಗೆನೂ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ವಾತಾವರಣ ನಿಮಗೆ ಬಹಳ ಅಲ್ಲ. ಇವತ್ತು ಕಾಂಗ್ರೆಸ್ ಒಂದು ಸಮಸ್ಯೆ ಏನ್ ಮೇಡಮ್ ಅಂದ್ರೆ, ಯಡಿಯೂರಪ್ಪನವರು ನಾವು 25, ಯಡಿಯೂರಪ್ಪನವರು ವಿಜಯೇಂದ್ರ ಇಲ್ಲದೆ ಇದ್ರೆ ನಾವು 25. ಮೇಡಮ್ ಕಾಂಗ್ರೆಸ್ನವ್ರದ್ದು ಏನ್ ಸಮಸ್ಯೆ ಅಂತಂದ್ರೆ, ಯಡಿಯೂರಪ್ಪ ಕಣ್ಣೀರ್ ಹಾಕ್ತಂತ ಸಂದರ್ಭದಲ್ಲಿ ನೀವು ಅಳ್ತೀರಿ, ಯಡಿಯೂರಪ್ಪ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅಧಿಕಾರ ಬಿಡಿ ಅಂತೀರಿ, ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆಯ್ತು ಅಂತೀರಿ, ಯಡಿಯೂರಪ್ಪನವ್ರಿಗೆ ಯಾವಾಗ ಸ್ಥಾನಮಾನ ಸಿಕ್ಕಂತ ಸಂದರ್ಭದಲ್ಲಿ ನಿಮ್ಗೆ ಬೇಜಾರಾಗ್ಬಿಡುತ್ತೆ. ಈಗ ಹೇಳ್ತೀರಿ ಯಡಿಯೂರಪ್ಪ ಮಗನಿಂದಾಗಿ ಯಾವತ್ತೂ ಅಂತ ತಪ್ಪು ಮಾಡಿಲ್ಲ. ಕುಮಾರಸ್ವಾಮಿ ಅವ್ರನ್ನ ಗೌರವಿಸ್ತೀವಿ, ದೇವೇಗೌಡಜಿನ ಗೌರವಿಸ್ತೀವಿ. ಗೌರವ ಬೇರೆ, ರಾಜಕಾರಣ ಬೇರೆ. ಮಾತಾಡಿ ಸರ್. ನಾನು ಮೇಡಮ್ ಅವ್ರಿಗೆ ಉತ್ತರ ಕೊಡಬೇಕು ಅಂತಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹರ್ ಪೊಲಿಟಿಕಲ್ ಅಫಿಲಿಯೇಷನ್. ಚೀನಾದ ಬಗ್ಗೆ ಹೇಳ್ತಿದ್ರು. ಬೇಡ ಸರ್, ಈ ಚೀನಾ, ಈ ಪಾಕಿಸ್ತಾನ ಸರ್, ಈಗ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ನಿಜವಲ್ಲೂ ಇವತ್ತು ಏನಾಗ್ತಾ ಇದೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ. ಜೊತೆಗೆ ಮರಮ್ಕಲ್ ಅವರೇ, ನಿಮ್ಮಿಂದ ನಾನು ಬಯಸೋದೇನು ಅಂತಂದ್ರೆ, ಒಂದು ಕರ್ನಾಟಕದ ರಾಜಕೀಯದಲ್ಲೂ ಕೂಡ ಒಂದು ಹೊಸ ಶಕೆ ಶುರುವಾಗಿದೆ. ಯಾಕಂದ್ರೆ ಇವತ್ತು ನೋಡಿ, ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಮುಖಾಂತರ ಏನು ಅಂದರೆ, ಒಂದು ಹೊಸ ಸ್ನೇಹ ಸಂಬಂಧಕ್ಕೆ ನಾಂದಿ ಹಾಡಿರುವಂಥದ್ದು. ಅದರ ಪರಿಣಾಮಗಳು ಏನಾಗಬಹುದು, ಜೊತೆಗೆ ಯಾರ್ಯಾರಿಗೆ ಮಂತ್ರಿ ಪಟ್ಟ ಸಿಗುತ್ತೆ ಅನ್ನುವಂಥದ್ದು ಇತ್ತಲ್ಲ. ಈಗ ಬೊಮ್ಮಾಯಿಯವರು ಮಂತ್ರಿ ಆಗ್ತಾರೆ ಅನ್ನುವಂಥ ಮಾತಿತ್ತು, ಬೊಮ್ಮಾಯಿಯವರಿಗೆ ಮಂತ್ರಿ ಸ್ಥಾನ ಸಿಗಲ್ಲ ಸದ್ಯಕ್ಕೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜಗದೀಶ್ ಶೆಟ್ಟರ್ ಎಲ್ಲರ ಕಡೆಗೆ ಕೇಂದ್ರ ರಾಜಕಾರಣದಲ್ಲೂ ಕೂಡ ಜಗದೀಶ್ ಶೆಟ್ಟರ್ ತಮ್ಮ ಶೆಟ್ಟರನ್ನ ಎತ್ತರ ಮೇಲಕ್ಕೆ ಅನ್ನುವಂಥ ಮಾತಿತ್ತು. ಆದರೆ ಅಲ್ಲೂ ಕೂಡ ಅದು ಯಾಕೋ ವರ್ಕೌಟ್ ಆಗಿರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡಿ ಸರ್ ಪ್ಲೀಸ್. ಇಲ್ಲ, ಈಗ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾ ಇರೋದು ಅವರ ಕಾಂಟ್ರಿಬ್ಯೂಷನ್ ಫಾರ್ ದಿ ವಿನ್ನಿಂಗ್ ಆಫ್ 17 BJP ಸೀಟ್ಸು. ಓಲ್ಡ್ ಮೈಸೂರು ಏರಿಯಾದೊಳಗೆ 14 ಸೀಟ್ನೊಳಗೆ 12 ಸೀಟು BJP ಮತ್ತು ಜನತಾದಳ ಗೆದ್ದಿತ್ತು. ಇದಕ್ಕೆ ಕಾರಣ ಬಲವಾದ ಅಲೈನ್ಸ್ ಪಾರ್ಟ್ನರ್ JDS ಅಮಲ್ಗಮೇಷನ್. ನಿಮಗೆ ಹಿಂದಕ್ಕೆ ನಮ್ಮ ಇವರು ಮಾಯಾವತಿಯವರು ಹೇಳ್ತಿದ್ರು ಟ್ರಾನ್ಸ್ಫರೇಬಲ್ ವೋಟ್ಸ್ ಅಂಥೇಳಿ, ಹಾಗೆ JDSದು ಟ್ರಾನ್ಸ್ಫರೇಬಲ್ ವೋಟ್ಸು BJP ಬರೋದ್ರಿಂದ 14ರೊಳಗೆ 12 ಗೆದ್ದರು. ಹಾಸನ್ ಒಂದು ಹೋಯ್ತು, ಮತ್ತು ಚಾಮರಾಜನಗರ 2 ಕಳ್ಕೊಂಡ್ರು. ಇನ್ನು 14 ಸೀಟ್ನೊಳಗೆ ಇಟ್ ಈಸ್ ಬಿಕಾಸ್ ಆಫ್ ದೇರ್ ಓನ್ ಮೇಕಿಂಗ್, ಪೊಲಿಟಿಕಲ್ ಇಂಟರ್ನಲ್ ಕ್ವಾರಲ್ಸು ಮತ್ತು ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸು ಇವೆಲ್ಲದರಿಂದ ಅಲ್ಲಿ 14ರೊಳಗೆ 7 ಕಳ್ಕೊಂಡ್ರು. ಮುಂದಿನ ದಿನಗಳಲ್ಲಿ ನನಗನ್ಸಿದ ಮಟ್ಟಿಗೆ ಮೋದಿಯವರ ತಲೆಯಲ್ಲಿ ಏನಿರ್ಬೋದು ಅಂದರೆ, ಈ ಅಲೈನ್ಸ್ ಪಾರ್ಟ್ನರ್ದಾಗ ಹೋದರೆ ಎರಡು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡೂ ಕಡೆ ಪಕ್ಷ ಬಲವಾಗ್ಬೋದು. ಮುಂದಿನ ದಿನದಲ್ಲಿ BJP ಸರ್ಕಾರಕ್ಕೆ ಬರ್ಬೋದು. ಆಮೇಲೆ ಮುಂದೆ ಇನ್ನು 5 ವರ್ಷಕ್ಕೆ ಪಾರ್ಲಿಮೆಂಟ್ ಬಂದಾಗೆ ಅವಾಗ ಕ್ಲೀನ್ ಸ್ವೀಪು ಮಾಡ್ಬೋದು ಅಂತ ಕಲ್ಪನೆ ಅವ್ರಿಗಿರ್ಬೋದು. ಅದಕ್ಕೆ ಪೂರಕವಾಗಿ ಇವತ್ತಿನ ಇದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಾಯಿದೆ. ಒಬ್ಬ ಒಕ್ಕಲಿಗ ಲೀಡರು ಪ್ಲಸ್ JDS ಚೀಫು ಕುಮಾರಸ್ವಾಮಿ, 2 ಲಿಂಗಾಯತ್ ಸೋಮಣ್ಣ ಆಕ್ಟಿವ್ ಆಗಿ ಅವ್ರು ಚಾಮರಾಜನಗರ ಮತ್ತು ವರ್ಣದಾಗ ಸೋತಕ್ಕೋಸ್ಕರ ಅವರಿಗೆ ರಿಹ್ಯಾಬಿಲಿಟೇಟ್ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಆಮೇಲೆ ಲಿಂಗಾಯತರೊಳಗೆ ನೀವು ಹೇಳಿದ್ರಿ ಶೆಟ್ಟರ್ಗೆ ಕೊಡ್ತೀರ, ಶೆಟ್ಟರ್ಗೆ ಕೊಡೋಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಅವರು ಮಾಜಿ ಮುಖ್ಯಮಂತ್ರಿ, ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿ. ಬೊಮ್ಮಾಯಿ ಕೊಟ್ಟರೆ ಶೆಟ್ಟರ್ಗೆ ಆಗ್ತಿರಲಿಲ್ಲ, ಶೆಟ್ಟರ್ಗೆ ಕೊಟ್ಟರೆ ಬೊಮ್ಮಾಯಿಯವ್ರಿಗೆ ಕೊಡಬೇಕಾಗ್ತಿತ್ತು. ಎರಡಕ್ಕೂ ಕೊಡೋಕ್ಕಾಗಲ್ಲ. ಈಗಿನ ಅಲೈನ್ಸ್ ಪಾರ್ಟಿ NDA ಒಳಗೆ ಮಿನಿಸ್ಟ್ರಿಗಳು ಕೋತಾ ಇರೋದ್ರಿಂದ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಶೆಡ್ಯೂಲ್ ಕಾಸ್ಟ್ಗೂ ಕೊಡ್ಬೋದಿತ್ತು, ಬಟ್ ಶೆಡ್ಯೂಲ್ ಕಾಸ್ಟ್ಗೆ ಕೊಟ್ಟಿಲ್ಲ. ಬೇರೆ ರಾಜ್ಯಗಳದಾಗ ಬ್ಯಾಲೆನ್ಸ್ ಮಾಡಿರ್ಬೋದು, ಬಟ್ ಇಲ್ಲಿ ಮಾಡಿದ್ದು
ಮುಂದಿನ ರಾಜಕೀಯ ಇದು ಇಟ್ಕೊಂಡೇ ಮಾಡಿದ್ದಾರೆ. ಸರ್ 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 ಒಂದು ನಿಮಿಷ, ನೀವು ಹಾಗೆ ಸಂಪರ್ಕದಲ್ಲಿ 7:11 ಸಮಯ. ಈಗ ಇನ್ನ 5 ನಿಮಿಷ ಮಾತ್ರ ಬಾಕಿ ಇದೆ, 4 ನಿಮಿಷಗಳು ಮಾತ್ರ ಬಾಕಿ ಇರುವಂಥದ್ದು. ಮೇಡಮ್ ನಾವು ನೋಡ್ತಾ ಇದ್ದೀವಿ ವಿದೇಶಿ ಗಣ್ಯರು ಯಾರ್ಯಾರು ಬಂದಿದ್ದಾರೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಮುಂದಿನ ಸಾಲಿನಲ್ಲೇ ಕೂತಿರುವಂಥ ವಿದೇಶಿ ಗಣ್ಯರನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೇಡಮ್ ತಾವೇನೋ ಹೇಳಕೊಟ್ರಿ, ದಯವಿಟ್ಟು ಹಿಂಗೆ ಗೊತ್ತಾ, ದಯವಿಟ್ಟು ಈ ಹುಚ್ಚು ಚೀನಾ ದರಿದ್ರ ಪಾಕಿಸ್ತಾನದ ಚರ್ಚೆಗಳು ಬೇಡ. ಯಾಕಂದ್ರೆ ತಂಗಾಳಿಯಲ್ಲಿ ಕೆಟ್ಟ ಗಾಳಿ ಬಿಟ್ಟಂಗೆ ಒಂದು ಲೆಕ್ಕದಲ್ಲಿ ಏನಾದ್ರೆ ಮೃಷ್ಟನ ಭೋಜನದ ನಡುವೆ ಸಗಣಿ ಇಟ್ಟಂಗೆ ಆಗ್ಬಿಡುತ್ತೆ. ಇಲ್ಲಿ ವಿಚಾರದ ಬಗ್ಗೆ ಮಾತಾಡೋಣ ಪ್ಲೀಸ್. ಖಂಡಿತ ಕರ್ನಾಟಕದಲ್ಲಿ ಇದರ ಇಂಪ್ಯಾಕ್ಟ್ ಅಂತಂದ್ರೆ ನನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ನೇರವಾಗಿ ಬಿಜೆಪಿಯವರು ಎಷ್ಟೇ ಸ್ಥಾನಮಾನಗಳನ್ನ ಒಕ್ಕಲಿಗ ನಾಯಕರಿಗೆ ಕೊಟ್ಟರು ಕೂಡ, ಮುಖ್ಯಮಂತ್ರಿಗಳನ್ನ ಮಾಡಿದ್ರು, ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ರು ಕೂಡ ಖಂಡಿತ ಅದು ವೋಟ್ ಟ್ರಾನ್ಸ್ಫರ್ ಆಗ್ಲಿಲ್ಲ. ಕುಮಾರಸ್ವಾಮಿ ಅವರ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಇರಲಿಲ್ಲ. ಒಕ್ಕಲಿಗ ವೋಟ್ ಬ್ಯಾಂಕ್ ನೋಡ್ತಾ ಇದೀವಿ. ಮೋದಿ ಅವರು ಈಗ ಕಾರ್ಯಕ್ರಮ ಸ್ಥಳಕ್ಕೆ ಬರ್ತಿರುವಂತದ್ದು ಬಹುಶಃ ನನಗೆ ಅನ್ಸುತ್ತೆ. ಎಸ್, ಮೋದಿ ಅವರು ಕಾರ್ಯಕ್ರಮದ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದೀವಿ.